ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸಂಸ್ಥಾಪಕ ನಟ ವಿಜಯ್ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿಲ್ಲ. ಪಕ್ಷದ 3 ಮುಖಂಡರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಕರೂರು ಟಿವಿಕೆ ಕಾರ್ಯದರ್ಶಿ ವಿಪಿ ಮತಿಯಳಗನ್ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆನಂದ್, ಜಂಟಿ ಪ್ರಧಾನ ಕಾರ್ಯದರ್ಶಿ ನಿರ್ಮಲ್ ಕುಮಾರ್ ಇವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿಕೊಳ್ಳಲಾಗಿದೆ. 4ನೇದಾಗಿ ಇತರರು ಅಂತ ಹೇಳಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೇರವಾಗಿ ನಟ ವಿಜಯ್ ಅವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿಕೊಂಡಿಲ್ಲ ಪೊಲೀಸರು. ಎಫ್ಐಆರ್ ದಾಖಲಿಸುವುದಕ್ಕೆ ಪೊಲೀಸರು ಹಿಂದೇಟನ್ನ ಹಾಕಿದ್ದಾರೆ. ಯಾವ ಕಾರಣಕ್ಕೆ ಆ ಡೀಟೇಲ್ಸ್ ನ ನೋಡೋಣ. ಬಟ್ ಅದಕ್ಕೂ ಮುಂಚೆ ಯಾವ ಸೆಕ್ಷನ್ ಗಳನ್ನ ಹಾಕಲಾಗಿದೆ, ಯಾರ್ಯಾರ ಮೇಲೆ ಕೇಸ್ ದಾಖಲಾಗಿದೆ ಆ ಡೀಟೇಲ್ಸ್ ನ ನೋಡ್ಕೊಂಡ್ಬಿಡೋಣ. ಮೊದಲನೇದಾಗಿ ಮತಿಯಳಗನ್ ಟಿವಿಕೆ ಪಕ್ಷದ ಆ ಕರೂರು ಭಾಗದ ಜಿಲ್ಲಾಧ್ಯಕ್ಷ, ಆತನ ವಿರುದ್ಧ ಕೇಸ್ ದಾಖಲಾಗಿದೆ. ಆತ A1. ಮತ್ತೋರ್ವ ಪೂಸಿ ಆನಂದ್, ಈತ ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಆತನನ್ನ ಕೂಡ ಆರೋಪಿಯನ್ನಾಗಿಸಿದ್ದಾರೆ ಪೊಲೀಸರು. ಆತ A2. ಪೊಲೀಸರು ದಾಖಲು ಮಾಡಿಕೊಂಡಿರುವಂತಹ ಎಫ್ಐಆರ್ ನಲ್ಲಿ 3ನೇ ಆರೋಪಿ ನಿರ್ಮಲ್ ಕುಮಾರ್, ಟಿವಿಕೆ ಪಕ್ಷದ ಜಂಟಿ ಪ್ರಧಾನ ಕಾರ್ಯದರ್ಶಿ, ಆತನ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. 4ನೇದಾಗಿ ಇತರರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಯಾರ ಹೆಸರನ್ನು ಮೆನ್ಷನ್ ಮಾಡಿಲ್ಲ. ಮುಂದಿನ ತನಿಖಾ ಹಂತದಲ್ಲಿ ಆಡ್ ಮಾಡ್ಕೊಂಡು ಹೋಗ್ತಾರೆ. ಯಾರನ್ನಾದ್ರೂ ಅವರು ಗಿಲ್ಟಿ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರೆ. ಬಟ್ ನೇರವಾಗಿ ನಟ ವಿಜಯ್ ಟಿವಿಕೆ ಪಕ್ಷದ ಸಂಸ್ಥಾಪಕ, ಅವರ ರ್ಯಾಲಿ ನಡೀತಾ ಇದ್ದಿದ್ದು, ಅವರ ವಿರುದ್ಧ ಎಫ್ಐಆರ್ ನಲ್ಲಿ ಉಲ್ಲೇಖ ಇಲ್ಲ. ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಲ್ಲ. ಯಾವ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಹಾಗಾದ್ರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಆ ಸೆಕ್ಷನ್ ಗಳು ಯಾವುದು ಅಂತ ನೋಡ್ತಾ ಹೋಗೋಣ. BNS ಸೆಕ್ಷನ್ 105 ಹಾಕಲಾಗಿದೆ. ಅಂದ್ರೆ ಹತ್ಯೆ ಮಾಡುವ ಉದ್ದೇಶವಿಲ್ಲದೆ ನಡೆದಂತ ಸಾವುಗಳು, ಅಂದ್ರೆ ಕೊಲೆ ಮಾಡುವಂತಹ ಉದ್ದೇಶ ಇರಲಿಲ್ಲ, ಆದ್ರೂ ಸಾವುಗಳು ನಡೆದು ಹೋಗಿದೆ. ಹಾಗಾಗಿ BNS ಸೆಕ್ಷನ್ 105 ನ ಹಾಕಿದ್ದಾರೆ. ಇದಕ್ಕಾಗುವಂತಹ ಗರಿಷ್ಠ ಶಿಕ್ಷೆ 10 ವರ್ಷ ಜೈಲು, ದಂಡವನ್ನ ವಿಧಿಸುವುದಕ್ಕೂ ಕೂಡ ಅವಕಾಶ ಇದೆ. ಮತ್ತೊಂದು ಸೆಕ್ಷನ್ ಹಾಕಿರೋದು ಎಫ್ಐಆರ್ ನಲ್ಲಿ BNS ಸೆಕ್ಷನ್ 110 ಅಂದ್ರೆ ಪರಿಣಾಮದ ಅರಿವಿದ್ದರೂ ಕೂಡ ಕೃತ್ಯದಲ್ಲಿ ಭಾಗಿಯಾಗೋದು. ತಾನು ಹೀಗೆ ಹೋಗೋದ್ರಿಂದ ಇಷ್ಟು ಜನ ಸೇರ್ತಾರೆ, ಹೀಗಾಗಬಹುದು ಅನ್ನುವಂಥ ಅಂದಾಜಿದ್ರೂ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದು. ಆ ಕಾರಣಕ್ಕಾಗಿ BNS ಸೆಕ್ಷನ್ 110 ಅನ್ನ ದಾಖಲು ಮಾಡಲಾಗಿದೆ. ಈ ಸೆಕ್ಷನ್ ನ ಅಡಿಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆಯಾಗುವಂತ ಅವಕಾಶ ಇದೆ. ಇನ್ನು BNS ಸೆಕ್ಷನ್ 125 ಇದನ್ನ ಹಾಕಿದ್ದಾರೆ ಎಫ್ಐಆರ್ ನಲ್ಲಿ. ಜೀವಗಳಿಗೆ ಅಪಾಯ ಸೃಷ್ಟಿಸುವಂತಹ ನಿರ್ಲಕ್ಷ್ಯಕ್ಕೆ ಈ ಸೆಕ್ಷನ್ ನ ಹಾಕಲಾಗುತ್ತೆ. ಅಂದ್ರೆ ಅಷ್ಟು ಜನ ಸೇರಿದ್ದಾರೆ, ಅಂಥ ಜನ ಸೇರಿದಾಗ ಸರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಆ ಜೀವಗಳಿಗೆ ಅಪಾಯ ಆಗೋ ರೀತಿಯಲ್ಲಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ, ನಿಮ್ಮ ನಿರ್ಲಕ್ಷ್ಯ ಇದೆ. ಆ ಕಾರಣಕ್ಕಾಗಿ BNS ಸೆಕ್ಷನ್ 125 ಹಾಕಿದ್ದಾರೆ. ಈ ಸೆಕ್ಷನ್ ನ ಅಂಡರ್ ನಲ್ಲಿ 5 ವರ್ಷ ಗರಿಷ್ಠ ಶಿಕ್ಷೆಯಾಗುವಂತಹ ಅವಕಾಶ ಇದೆ. ದಂಡವನ್ನ ವಿಧಿಸುವುದಕ್ಕೂ ಕೂಡ ಅವಕಾಶ ಇದೆ. ಮತ್ತೊಂದು ಸೆಕ್ಷನ್ BNS 223 ಸರ್ಕಾರದ ಆದೇಶದ ಉಲ್ಲಂಘನೆ. ನಿಮ್ಗೊಂದು ನಿಯಮ ಕೊಟ್ಟಿದ್ದಾರೆ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ಟೈಮ್ ನಲ್ಲಿ, ಆದ್ರೆ ಆ ನಿಯಮಗಳನ್ನ, ಆ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಯೋಜಕರು ಟಿವಿಕೆ ಪಕ್ಷದವರು BNS ಸೆಕ್ಷನ್ 223 ಅನ್ನ ಹಾಕೊಂಡಿದ್ದಾರೆ ಎಫ್ಐಆರ್ ನಲ್ಲಿ. ಇದರ ಪ್ರಕಾರವೂ ಕೂಡ ದಂಡ ಹಾಗೆ ಗರಿಷ್ಠ 1 ವರ್ಷ ಶಿಕ್ಷೆಗೆ ಅವಕಾಶ ಇದೆ. TNPPDL ಆಕ್ಟ್ ಸೆಕ್ಷನ್ 3 ಸಾರ್ವಜನಿಕ ಆಸ್ತಿಗೆ ಹಾನಿ, ಆ ಸೆಕ್ಷನ್ ನ ಕೂಡ ಹಾಕಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂತಹ ಸೆಕ್ಷನ್. ನಿನ್ನೆ ನಡೆದಂತಹ ಕಾಲ್ ತುಳಿತದ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೂ ನಷ್ಟವಾಗಿದೆ. ಹಾಗಾಗಿ ಈ ಸೆಕ್ಷನ್ ನ ಕೂಡ ಆಡ್ ಮಾಡಲಾಗಿದೆ. ಈ ಸೆಕ್ಷನ್ ನ ಅಂಡರ್ ನಲ್ಲೂ ದಂಡ ಹಾಗೆ ಗರಿಷ್ಠ 1 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸುವುದಕ್ಕೆ ಅವಕಾಶ ಇದೆ. ಆದ್ರೆ ಇಡೀ ಎಫ್ಐಆರ್ ನಲ್ಲಿ ಎಲ್ಲೂ ಕೂಡ ನಟ ವಿಜಯ್ ಅವರ ಉಲ್ಲೇಖ ಇಲ್ಲ, ಅಥವಾ ಅವರನ್ನ ಎಫ್ಐಆರ್ ನಲ್ಲಿ ಆರೋಪಿಯನ್ನಾಗಿಸಿಲ್ಲ. ಹಾಗಾದ್ರೆ ಯಾವ ಕಾರಣಕ್ಕೆ? ಎಫ್ಐಆರ್ ದಾಖಲಾಗಿದೆ. 3 ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಆ 3 ಜನ ತಮಿಳಿಗ ವೆಟ್ರಿ ಕಳಗಂ, ನಟ ವಿಜಯ್ ಅವರು ಆರಂಭ ಮಾಡಿರುವಂತಹ ಪಕ್ಷದ ಪದಾಧಿಕಾರಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.